ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಯಾರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ನೋಡೋಣ. ಜನವರಿ ತಿಂಗಳು ಹೇಗಿರುತ್ತೆ ಅನ್ನೋದು, ಜನವರಿ ತಿಂಗಳಲ್ಲಿ ಏನು ನಡೆಯುತ್ತೆ, ಜನವರಿ ತಿಂಗಳು ನಿಮಗೆ ಏನು ತರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಪೈಲ್ ನಂಬರ್ 1ಅಲ್ಲಿ ಸೈನ್ಸ್ ಇದೆ, ಇಲ್ಲಿ ಪೈಲ್ ನಂಬರ್ 2 ಅಲ್ಲಿ ಪ್ಲಾನೆಟ್ಸ್ ಇದೆ. ಒಂದು ವೇಳೆ ನಿಮಗೆ ಎರಡು ಕಾರ್ಡಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಒಂದು ವೇಳೆ ನಿಮಗೆ ಡೇಟ್ ಆಫ್ ಬರ್ತ್ ನೋಡಿ ಏನೋ ಮಾಡೋದು ಬೇಡ, ನೀವು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡ್ತೀರಾ ಅಂತಂದರೆ ಹೀಗೂ ಕೂಡ ಪಿಕ್ ಮಾಡ್ಬೋದು. ಬ್ರೌನ್ ಕಲರ್ ಆ್ಯಂಡ್ ಗ್ರೀನ್ ಕಲರ್. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್, ಬಿಕಾಸ್ ಅದು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಸೊ ನಿಮ್ಮ ಅಂತರಾತ್ಮವನ್ನು ನಂಬಿ ಯಾವಾಗಲೂ. ಓಕೆ, ಫೈಲ್ ನಂಬರ್ 1. ಸೊ ಯಾರು ಸೈನ್ ಅನ್ನು ಚೂಸ್ ಮಾಡಿದ್ದೀರಾ, ಇಲ್ಲಾಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಫೈಲ್ ನಂಬರ್ 1ನಲ್ಲಿ ಯಾವುದೆಲ್ಲ ಡೇಟ್ ಆಫ್ ಬರ್ತ್ ಬರ್ತಿದ್ದೀನಿ. ಸೊ ಯಾರಿದನ್ನ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ಜನವರಿ ತಿಂಗಳು ಏನನ್ನು ತರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಟಾರಸ್, ತುಂಬಾ ಅರ್ತ್ಲಿ ಎನರ್ಜಿ. ಓಕೆ, ಸೊ ಜನವರಿ ತಿಂಗಳು ಹೇಗಿರುತ್ತೆ ಅಂತಂದರೆ ನಿಮಗೆ ವೃಷಭ ರಾಶಿಯವರ ಎನರ್ಜಿ ಹೇಗಿರುತ್ತೆ ನೋಡಿ, ಆ ಥರ ಇರುತ್ತೆ. ಓಕೆ, ತುಂಬಾ ಎಫೆಕ್ಷನೇಟ್, ತುಂಬಾ ವಾತ್ಸಲ್ಯ ಭರಿತವಾದಂಥದ್ದು, ತುಂಬಾ ಕೋಮಲವಾಗಿರುವಂಥದ್ದು, ಲವ್ವಿಂಗ್, ತುಂಬಾ ಸ್ಟಬರ್ನ್, ಅಗ್ರಿಕಲ್ಚರ್, ಪೀಸ್ಫುಲ್, ಆರ್ಟ್ ಲವಿಂಗ್ ಆ್ಯಂಡ್ ಕಾನ್ಸ್ಟೆಂಟ್. ಓಕೆ, ಸೊ ಎಸ್, ಜನವರಿ ತಿಂಗಳು ನನಗೇನು ಅನಿಸ್ತಾ ಇದೆ ಅಂತಂದರೆ ಸ್ವಲ್ಪ ನಿಮಗೆ ನೆಗಡಿ, ಕೆಮ್ಮು, ಸೊ ಅದರ ಮೇಲೆ ಸ್ವಲ್ಪ ಗಮನನ ಕೊಡಬೇಕಾಗತ್ತೆ. ಬಿಕಾಸ್ ಜನವರಿ ತಿಂಗಳಲ್ಲಿ ತುಂಬಾ ಚಳಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನೆಗಡಿ, ಕೆಮ್ಮು ಎಲ್ಲ ಬರ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಹೆಚ್ಚು ಲೈಕ್ ತುಂಬಾ ಕೋಲ್ಡ್ ಇರುವಂತಹದನ್ನು ತಿನ್ನೋದಕ್ಕೆ ಹೋಗಬೇಡಿ. ಓಕೆ, ಸೊ ಜನವರಿ ತಿಂಗಳು ತುಂಬಾ ಒಳ್ಳೆಯದಿರುತ್ತೆ ನಿಮಗೆ. ಪೈಲ್ ನಂಬರ್ 1. ಓಕೆ, ತುಂಬಾ ಲವ್ವಿಂಗ್, ಕೇರಿಂಗ್, ಸ್ಟಬರ್ನ್ ಎನರ್ಜಿ ಕೂಡ ನೋಡ್ತಾ ಇದ್ದೀನಿ. ಅಂತಂದರೆ ನಿಮ್ಗೆ ಏನಾದರೂ ಒಂದು ಕೆಲಸ ಕೊಟ್ಟರೆ ಅದನ್ನು ಮಾಡಿಯೇ ಮುಗಿಸುವಂತಹ ಒಂದು ಎನರ್ಜಿಯಲ್ಲಿ ಇರ್ತೀರ ನೀವು ಜನವರಿ ತಿಂಗಳಲ್ಲಿ. ಓಕೆ, ಅಗ್ರಿಕಲ್ಚರಲ್ ಕೂಡ ಇಲ್ಲಿ ಇದೆ. ಸೊ ಸ್ವಲ್ಪ ನಿಮಗೆ ನಿಮ್ಮ ಮನಸ್ಸು ಏನಿದೆ ನೋಡಿ, ಸ್ವಲ್ಪ ಅಗ್ರಿಕಲ್ಚರಕ್ಕೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ಬೋದು. ಓಕೆ, ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಇಲ್ಲಾಂದರೆ ಅಗ್ರಿಕಲ್ಚರಲ್ ಫೀಲ್ಡ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ನಿಮಗೆ ಹೋಗುವಂತಹ ಒಂದು ಚಾನ್ಸ್ ಸಿಗ್ಬೋದು. ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ತುಂಬಾ ಪೀಸ್ಫುಲ್. ಜನವರಿ ತಿಂಗಳು ಏನನ್ನು ತರ್ತಾ ಇದೆ ಅಂತಂದರೆ ಪೀಸ್ಫುಲ್ಲನ್ನು ತರ್ತಾ ಇದೆ, ಅಫೆಕ್ಷನೇಟ್ನ ತರ್ತಾ ಇದೆ, ಲವ್ವಿಂಗ್ ಎನರ್ಜಿನ ತರ್ತಾ ಇದೆ ಆ್ಯಂಡ್ ಆರ್ಟ್ ಲವ್ವಿಂಗ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಸ್ವಲ್ಪ ಜನವರಿ ತಿಂಗಳಲ್ಲಿ ಸ್ವಲ್ಪ ಲೈಕ್ ಪ್ಯಾಷನ್, ಇನ್ನು ನಿಮ್ಮ ಪ್ಯಾಷನ್ ಏನು, ನೀವು ಡಾನ್ಸಿಂಗಲ್ಲಿ ಚೆನ್ನಾಗಿದ್ದೀರಾ, ಅಲ್ಲ ನೀವು ಸಿಂಗಿಂಗಲ್ಲಿ ಚೆನ್ನಾಗಿದ್ದೀರಾ, ಸೊ ನೀವು ಯಾವುದ್ರಲ್ಲಿ ಚೆನ್ನಾಗಿದ್ದೀರಾ, ಸೊ ಅದರ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅಫ್ಕೋರ್ಸ್ ಇದನ್ನ ಮಾಡಲೇಬೇಕು. ಆ್ಯಂಡ್ ಆದಷ್ಟು ನಿಮ್ಮನ್ನು ಆದಷ್ಟು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಲೈಕ್ ಬರೀ ಕಾಲಲ್ಲಿ ಹುಲ್ಲಿನ ಮೇಲೆ ನಡೆಯುವಂಥದ್ದು ಇರ್ಬೋದು, ಪಾರ್ಕಲ್ಲಿ ಸುತ್ತಾಡೋದಿರ್ಬೋದು, ಇಲ್ಲ ಅಂದರೆ ನೇಚರ್ ವಾಕ್ ಮಾಡೋದಿರ್ಬೋದು. ಸೊ ವಿದೌಟ್ ಫೋನ್ ಚೆನ್ನಾಗಿರುತ್ತೆ ನಿಮಗೆ. ಓಕೆ, ಸೊ ಲೆಟ್ಸ್ ಸಿ ಏನು ಮೆಸೇಜ್ ಇದೆ. ಮೊದಲು ನಾವು ಒರಕಲ್ ಇಂದ ನೋಡೋಣ ಏನು ಮೆಸೇಜ್ ಇದೆ ಅನ್ನೋದು. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಥ್ಯಾಂಕ್ ಯು. Thank you so much. Pile number 1. Thank you so much. So let's see. Pile number 1. Protection and strength. ನೋಡಿ, ಜನವರಿ ತಿಂಗಳಲ್ಲಿ ಪ್ರೊಟೆಕ್ಷನ್ ಆ್ಯಂಡ್ ಸ್ಟ್ರೆಂತ್ ಇದೆ. ಓಕೆ, ಸೊ ನನಗಿಲ್ಲಿ ಒಂದು ಎನರ್ಜಿ ಸಿಗ್ತಾ ಇದೆ. ಏನು ಅಂತಂದರೆ ಯಾರು ತುಂಬ ವೀಕ್ ಆಗಿದ್ರಿ ನೋಡಿ, ಲೈಕ್ ತುಂಬ ವೀಕ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಕರೇಜಸ್ ಇಲ್ಲ, ಸ್ಟ್ರೆಂತ್ ಇಲ್ಲ, ಕಾನ್ಫಿಡೆಂಟ್ ಇಲ್ಲ, ಜನವರಿ ತಿಂಗಳಲ್ಲಿ ನಿಮಗೆ ಆ ಒಂದು ಎನರ್ಜಿ ಅವೈಲೇಬಲ್ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಸ್ಟ್ರೆಂತನ್ನು ರೆಕಗ್ನೈಸ್ ಮಾಡುವಂತಹ ಸಮಯ ಪೈಲ್ ನಂಬರ್ 1. ಓಕೆ, ಆ್ಯಂಡ್ ಇಲ್ಲಿ
ತಾಯಿಯ ಮಮತೆಯನ್ನು ನೋಡ್ತಾ ಇದ್ದೀನಿ, ತಾಯಿಯ ವಾತ್ಸಲ್ಯವನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಈ ಕಾರ್ಡಲ್ಲಿ ಹೇಳಿದೆ ನಿಮಗೆ ಅಫೆಕ್ಷನೇಟ್ ವಾತ್ಸಲ್ಯ, ಇಲ್ಲಿ ವಾತ್ಸಲ್ಯ ತುಂಬ ಇದೆ. ಸೊ ಕೆಲವರು ಇಲ್ಲಿ ತಾಯಿ ಆಗ್ಬೋದು, ಕೆಲವರು ಇಲ್ಲಿ ತಂದೆ ಕೂಡ ಆಗಬಹುದು. ಲವ್ ಈಸ್ ಹೂ ವಿ ಆರ್, ಲವ್ ಮೇಡ್ ಯು ಆ್ಯಂಡ್ ವಾಕ್ ಕ್ಲೋಸ್ ಬಿಸೈಡ್ ಯು, ಆಲ್ವೇಸ್ ರೆಡಿ ಟು ಪ್ರೊಟೆಕ್ಟ್ ಆ್ಯಂಡ್ ಸ್ಟ್ರೆಂಥನ್ ಯು ಇನ್ ಟೈಮ್ ಆಫ್ ನೀಡ್. ಸೊ ಯಾವ ಸಂದರ್ಭಕ್ಕೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು, ಯಾವ ಸಂದರ್ಭಕ್ಕೆ ನಿಮ್ಮ ಸ್ಟ್ರೆಂತನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರೊಟೆಕ್ಷನ್ ಆ್ಯಂಡ್ ನಿಮ್ಮ ಸ್ಟ್ರೆಂತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಬರೀ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡೋದಲ್ಲ, ನಿಮ್ಮ ಫ್ಯಾಮ್ಲಿ ಕೂಡ ಇರ್ಬೋದು. ಕೆಲವರಿಗೆ ಏನು ಆ ಒಂದು ಸಾಮರ್ಥ್ಯ ಇರೋದಿಲ್ಲ, ಹೇಗೆ ಅಂತಂದರೆ ಕರೇಜಸ್ ಇರೋದಿಲ್ಲ, ಸ್ಟ್ಯಾಂಡ್ ನಿಂತ್ಕೊಂಡು ಮಾತಾಡುವಂಥದ್ದು. ಬಟ್ ಆ ಒಂದು ಎಬಿಲಿಟಿ ನಿಮ್ಮಲ್ಲಿದೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರೀತಿ ಇದೆ. ಪಾಯಿಂಟ್ ನಂಬರ್ 1, ವೆರಿ ನೈಸ್. ಓಕೆ, ಪ್ರೀತಿ ಇದೆ. ಸೊ ನಿಮ್ಮ ಪ್ರೊಟೆಕ್ಷನ್ ಆ್ಯಂಡ್ ಸ್ಟ್ರೆಂತನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಜನವರಿ ತಿಂಗಳಲ್ಲಿ. ಓಕೆ, ಫಾಲೋ ಯುವರ್ ಜಾಯ್. ಎಸ್, ಅದೇ ಹೇಳ್ತಾ ಇದ್ವಿ ಅಲ್ಲ ಇಲ್ಲಿ ತನಕ, ಲವಿಂಗ್ ಯು ವಿಜುವಲ್, ಸೊ ಎವ್ರಿಥಿಂಗ್. ಸೊ ಎಸ್, ಇಲ್ಲಿ ಭಯದಿಂದ ನಿಮಗೆ ಫಾಲೋ ಯುವರ್ ಜಾಯ್, ಫಿಯರ್ ವುಡ್ ಆಲ್ವೇಸ್ ಹ್ಯಾವ್ ಅರ್ಸ್, ಟೇಕ್ ದ ಲೆಸರ್ ಪಾತ್, ಟ್ರಸ್ಟ್ ಯುವರ್ ಇಂಟ್ಯೂಷನ್, ಸ್ಟೆಪ್ ಔಟ್ ಇನ್ ಫೇತ್ ಆ್ಯಂಡ್ ಫಾಲೋ ಯುವರ್ ಜಾಯ್, ದೇರ್ ವಿಲ್ ಬಿ ಅ ರೋಸ್ ಅಲಾಂಗ್ ದ ವೇ. ಓಕೆ, ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ ಜನವರಿ ತಿಂಗಳಲ್ಲಿ ಅಂತಲ್ಲ, ಯಾವತ್ತು ನಿಮ್ಮ ಲೈಫಲ್ಲಿ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಬಿಕಾಸ್ ಅದು ನಿಮಗೆ ಒಳ್ಳೆ ದಾರಿನ ತಿಳಿಸುತ್ತೆ. ಬಿಕಾಸ್ ನೀವು ಯಾವ ದಾರಿನ ಚೂಸ್ ಮಾಡ್ತೀರಾ ನೋಡಿ, ಅಲ್ಲಿ ನಿಮಗೆ ಫೇತ್, ಅಲ್ಲಿ ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿದರೆ ಅಲ್ಲಿ ದೇರ್ ವಿಲ್ ಬಿ ಅ ರೋಸಸ್ ಅಲಾಂಗ್ ದ ವೇ. ಸೊ ನೀವು ಹೋಗುವಂಥ ದಾರಿಯಲ್ಲಿ ನಿಮಗೆ ಪೆಟಲ್ಸ್, ಇದು ಏನು ಹೂವಿನ ದಳದಿಂದ ನಿಮಗೆ ಏನು ಸ್ವಾಗತ ಇರಬಹುದು. ಪಾಯಿಲ್ ನಂಬರ್ 1. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ರೂಟ್ ಚಕ್ರದ ಮೇಲೆ ಹೆಚ್ಚಿನ ಗಮನನ ತಗೊಳ್ಳಿ. ಓಕೆ, ಬಿಕಾಸ್ ಏನು ಗೊತ್ತಾ, ಫಿಯರನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಕರೇಜಿಂದ ಮುಂದೆ ಹೋಗಲೇಬೇಕು. ಫಿಯರ್ ಆ್ಯಕ್ಚುಲಿ ನಮ್ಮ ಎನಿಮಿ. ಓಕೆ, ಸ್ಟೇ ಪ್ರೆಸೆಂಟ್, ಆದಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮಗೆ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಆ್ಯಂಡ್ ಫ್ಯೂಚರ್ ಬಗ್ಗೆ ಕೂಡ ಹೆಚ್ಚು ಯೋಚನೆ ಮಾಡಬೇಡಿ, ಪ್ರೆಸೆಂಟಲ್ಲಿ ಇರೋದಕ್ಕೆ ನಿಮಗೆ ಹೇಳ್ತಾ ಇದೆ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು. ಫೈಲ್ ನಂಬರ್ 1, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಥ್ಯಾಂಕ್ ಯು. Thank you so much for it. Tower. Okay. Let's see. ಸೊ ನನಗೆ ಇವಾಗ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1, ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಡಿಸ್ಟ್ರ್ಯಾಕ್ಷನ್ಸ್ ಇರ್ಬೋದು. ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು. ಎಸ್, 7 ಆಫ್ ಕಪ್ಸ್ ಇದೆ ಇಲ್ಲಿ. ವಾವ್, 2 ಆಫ್ ಕಪ್ಸ್ ಇದೆ ಇಲ್ಲಿ ಆ್ಯಂಡ್ 4 ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಓಕೆ, ಸೊ ನೋಡಿ, ಜನವರಿ ತಿಂಗಳಲ್ಲಿ ಫಸ್ಟ್ ಆಫ್ ಆಲ್ ಆ್ಯಂಡ್ ನೈಟ್ ಎರಡಿದೆ ಇಲ್ಲಿ. ಆ್ಯಕ್ಷನ್, ಜನವರಿ ತಿಂಗಳಲ್ಲಿ ನೀವು ಆ್ಯಕ್ಷನ್ನ ತಗೊಳ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಆ್ಯಕ್ಷನ್ ಬರ್ತಾ ಇದೆ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರೆ. ಸೊ ಇವರು ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡ್ಬೋದು, ನಿಮ್ಮನ್ನು ಮೋಟಿವೇಶನ್ ಮಾಡಬಹುದು. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ಬೋದು. ಇಲ್ಲಾಂದರೆ ಜನವರಿ ತಿಂಗಳು ನಿಮ್ಮ ಪ್ಯಾಷನ್ ಏನಿದೆ ನೋಡಿ, ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಬರ್ಬೋದು. ಸೊ ಆ ಥರ ನೋಡ್ತಾ ಇದ್ದೀನಿ. ಆ್ಯಂಡ್ ಜನವರಿ ತಿಂಗಳು ಏನು ತರ್ತಾ ಇದೆ ಅಂತಂದರೆ ತುಂಬಾ ಆಪ್ಷನ್ಸ್, ತುಂಬಾ ಇಲ್ಯೂಷನ್, ತುಂಬಾ ಡಿಸ್ಟ್ರ್ಯಾಕ್ಷನ್
ಓಕೆ. ಸೊ ಅದಕ್ಕೆ ಹೇಳಿದೆ ನಿಮಗೆ ತುಂಬಾ ಗ್ರೌಂಡೆಡ್ ಆಗಿರುವಂಥ ಅವಶ್ಯಕತೆ ಇದೆ ಅಂತ ನಿಮಗೆ. ಓಕೆ. ಸೊ ತುಂಬಾ ಆಪ್ಷನ್ಸ್ ಇದೆ, ತುಂಬಾ ಡಿಸ್ಟ್ರ್ಯಾಕ್ಷನ್ಸ್ ಬರಬಹುದು. ಓಕೆ. ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಸರಿಯಾದ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಜನರೇ ರೈಟ್ ನಾವು ಯಾವೊಂದು ಪೆಂಡಿಂಗಲ್ಲಿ ಆ್ಯಕ್ಷನ್ ತೊಗೊಳ್ಳೋದೆ ಯಾವುದು ನೀವು ಪೆಂಡಿಂಗಲ್ಲಿ ಇಟ್ಟಿದ್ದೀರಾ ನೋಡಿ, ಅದಕ್ಕೆ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಜನವರಿ ತಿಂಗಳಲ್ಲಿ ಸರಿಯಾದ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಡಿಸ್ಟ್ರ್ಯಾಕ್ಷನ್ಸ್ ಬರ್ಬೋದು. ಮೇ ಬಿ ಇವಾಗ ನಿಮ್ಮ ಲೈಫಲ್ಲಿ ತುಂಬಾ ಡಿಸ್ಟ್ರ್ಯಾಕ್ಷನ್ಸ್ ಇರ್ಬೋದು. ಮೇ ಬಿ ಇವಾಗ ನಿಮ್ಮ ಲೈಫಲ್ಲಿ ತುಂಬಾ ಅಡೆತಡೆಗಳು ತುಂಬಾ ಇರಬಹುದು, ನಿಮಗೆ ಮುಂದೆ ಹೋಗೋದಕ್ಕಾಗದೇ ಇರ್ಬೋದು. ರೈಟ್ ನಾವು ನಿಮಗೆ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ. ಜನವರಿ ತಿಂಗಳಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ಆಪ್ಷನ್ಸ್ ಬರ್ತಾ ಇದೆ, ತುಂಬಾ ಆಪರ್ಚುನಿಟೀಸ್ ಬರ್ತಾ ಇದೆ. ಬಟ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರಿಯಾಲಿಟಿ ಯಾವುದು ಅದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಅಂತಂದರೆ ಯಾವುದು ನಿಮಗೆ ಒಳ್ಳೆಯದು, ಯಾವುದು ನಿಮಗೆ ಒಳ್ಳೆಯದಲ್ಲ ಅನ್ನೋದು. ಕೆಲವೊಮ್ಮೆ ನಾವು ಭ್ರಮೆಯಲ್ಲಿ ಜೀವನ ಮಾಡ್ತೀವಿ. ಸೊ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಭ್ರಮೆಯಲ್ಲಿ ಜೀವನ ಮಾಡಬೇಡಿ. ಓಕೆ. ಸೊ ಆ್ಯಂಡ್ ಇಲ್ಲಿ ಪ್ರೀತಿ ಕೂಡ ಇದೆ, 2 ಆಫ್ ಕಪ್ಸ್ ಎನರ್ಜಿ. ಕೆಲವರಿಗೆ ಪ್ರಪೋಸಲ್ಸ್ ಸೆಟ್ ಆಗಬಹುದು, ಕೆಲವರಿಗೆ ಒಳ್ಳೆ ಪ್ರಪೋಸಲ್ಸ್ ಬರ್ಬೋದು, ಕೆಲವರಿಗೆ ಮದುವೆ ಸೆಟ್ ಆಗ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ಜನರ ತಿಂಗಳಿಗೆ ಪೀಸ್ಫುಲ್ಲನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಜನರ ತಿಂಗಳಲ್ಲಿ ನಿಮಗೆ ಪೀಸನ್ನು ಕೂಡ ತರ್ತಾ ಇದೆ, ಕನ್ಫ್ಯೂಷನ್ಸ್ನ ಕೂಡ ತರ್ತಾ ಇದೆ, ಆಪರ್ಚುನಿಟಿನ ಕೂಡ ತರ್ತಾ ಇದೆ. ಬಟ್ ಟ್ರಸ್ಟ್ ಯು ಇಂಟ್ಯೂಷನ್. ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ಟ್ರಸ್ಟ್ ಯು ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ ನಿಮಗೆ ಟ್ರಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಆದಷ್ಟು ಯಾವುದೇ ಥರದ ನೀವು ಜನರಲ್ಲಿ ಡಿಸಿಷನ್ಸ್ನ ತೊಗೊಳ್ತೀರ ನೋಡಿ, ಪೀಸ್ಫುಲ್ಲಿಂದ ಮಾಡಿ, ಪೀಸ್ಫುಲ್ಲಿಂದ. ಓಕೆ. ಸೊ ಮೆಂಟಲಿ ತುಂಬಾ ಸ್ಟ್ರೆಸ್ ಕೊಟ್ಟು ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸರಿಯಾದ ನಿದ್ದೆನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಓಕೆ. ಸರಿಯಾದ ನಿದ್ದೆಯನ್ನು ತಗೊಳ್ಳಿ. ಓಕೆ. ಸೊ ನಿಮ್ಮ ಹೆಲ್ತನ್ನು ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಓಕೆ. ಸೊ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1 ಬ್ರೋಕನ್ ಆ್ಯರೋ. ಓಕೆ. ಅದೇ ನಾನು ಹೇಳಿದಲ್ವಾ, ಇಲ್ಲಿ ಪೀಸ್ಫುಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪೀಸ್ಫುಲ್ ಎನರ್ಜಿ ಇದೆ. ಸೊ ಇಲ್ಲಿ ತನಕ ಯಾವುದು ಆರ್ಗ್ಯುಮೆಂಟ್ ಎಲ್ಲ ಆಗ್ತಾ ಇತ್ತು ನಿಮ್ಮ ಲೈಫಲ್ಲಿ ನೋಡಿ, ಅದು ಎಂಡ್ ಆಗ್ತಾ ಇದೆ. ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಎಂಬ್ರೇಸ್ ದ ಎನರ್ಜಿ ಆಫ್ ಪೀಸ್. ಅದೇ ನಾನು ಹೇಳಿಲ್ಲ, ಆದಷ್ಟು ಪೀಸನ್ನು ಚೂಸ್ ಮಾಡಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಕಾರ್ಡ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಸ್ನೇಕ್. ಎಸ್. ಶೆಡ್ ಓಲ್ಡ್ ಸ್ಕಿನ್. ಇಲ್ಲಿ ರಿಲೀಸ್ ಆಗ್ತಾ ಇದೆ, ಹಳೇದು ರಿಲೀಸ್ ಆಗ್ತಾ ಇದೆ. ಇಲ್ಲಿ ಶೆಡ್ ಓಲ್ಡ್ ಸ್ಕಿನ್. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ ಇಲ್ಲಿ. ಪಾಯಿಲ್ ನಂಬರ್ 1 ಜನವರಿ ತಿಂಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಓಕೆ. ಶೆಡ್ ಓಲ್ಡ್ ಸ್ಕಿನ್. ಓಲ್ಡ್ ಸ್ಕಿನ್ ಏನಿದೆ ನೋಡಿ, ಓಲ್ಡ್ ಬಿಲೀಫ್ ಸಿಸ್ಟಮ್ಸ್ ಇರಬಹುದು, ಎನಿ ಕೈಂಡ್ ಆಫ್. ಸೊ ಅದೆಲ್ಲ ಶೆಡ್ ಆಗ್ತಾ ಇದೆ. ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ ಜನವರಿ ತಿಂಗಳು. ಓಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಬೇರೇನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಪಾಯಿಲ್ ನಂಬರ್ 1 ಆದಷ್ಟು ಹಳೆದನ್ನೆಲ್ಲ ಲೆಟ್ ಗೋ ಮಾಡಿ. ಓಕೆ. ಎಸ್. ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಹೆಚ್ಚು ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ, ನಿಮ್ಮನ್ನು ನೀವು ಪ್ರತ್ಯೇಕಗೊಳಿಸೋದು ಎಲ್ಲದರಿಂದ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಐಸೋಲೇಷನ್ ಬೇರೆ, ಸಾಲಿಟ್ಯೂಡ್ ಬೇರೆ. ಸಾಲಿಟ್ಯೂಡ್ ಮಾಡಿ, ಬಟ್ ಐಸೋಲೇಷನ್ ಮಾಡಬೇಡಿ. ನಿಮಗೆ ನೀವು ಐಸೋಲೇಷನ್ ಮಾಡುವಂಥದ್ದು ಬೇಡ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಎಲ್ಲರಿಂದ ಪ್ರತ್ಯೇಕ ಮಾಡುವಂಥದ್ದು, ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಫೈಟಿಂಗ್, ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ. ಶಾಂತಿಯಿಂದ, ಹಾರ್ಮನಿಯಿಂದ ವಿಷಯಗಳನ್ನು ಹ್ಯಾಂಡಲ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್. ಫೊರ್ಗಿವ್ನೆಸ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಲೈಫಲ್ಲಿ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂ ಇದೆ ಅಂತಂದರೆ ಅದು ಕೂಡ ನಿಮ್ಮ ಹೆಲ್ತ್ ರಿಲೇಟೆಡ್ ಇಶ್ಯೂ ಏನಿದೆ ನೋಡಿ ಅದು ಸರಿ ಆಗ್ಬೋದು. ಇಲ್ಲಾಂದರೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಎಲ್ಲ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಸೊ ಮಾಡಿದರೆ ತುಂಬಾ ಒಳ್ಳೆಯದು. ಸೆಲ್ಫ್ ಲವ್, ಸೆಲ್ಫ್ ಕೇರ್ ಆ್ಯಂಡ್ ಫೊರ್ಗಿವ್ನೆಸ್ ಪ್ರಾಕ್ಟೀಸ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫೊರ್ಗಿವ್ ಮೀ, ಐ ಲವ್ ಯು ಆ್ಯಂಡ್ ಐ ಥ್ಯಾಂಕ್ ಯು. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡ್ಬೋದು. ಪಾಯಿಲ್ ನಂಬರ್ 1 ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ. ಇಲ್ಲಾಂದರೆ ಲೈಫಲ್ಲಿ ಯಾವುದಾದ್ರೂ ನಿಮಗೆ
ಪರಿಸ್ಥಿತಿ ಇವಾಗ ಸರಿ ಇಲ್ಲ ಅಂತಂದರೆ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಕೂಡ ಇದೆ. ಲೆಟ್ ಗೋ ಆಫ್ ದ ನೀಡ್ ಆಫ್ ಡಿಫೈನ್ಡ್ ಯುವರ್ ಸೆಲ್ಫ್, ಪ್ರಿಫೇರ್ ಟು ಆಫರ್ ಪೀಸ್. ಇಲ್ಲಿ ನಿಮಗೆ ಪೀಸನ್ನು ಆಫರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಯು ಆರ್ ಸೇಫ್, ನೀವು ಸುರಕ್ಷಿತವಾಗಿದ್ದೀರಾ. ಆ್ಯಂಡ್ ನಿಮಗೆ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಕೆಲವೊಂದನ್ನು ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪೀಸನ್ನು ಇಲ್ಲಿ ಏನು ಪೀಸನ್ನು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಪವರ್ಫುಲ್ ನಾನು ಹಾರ್ಮನಿ ಸೆರೆನಿಯನ್ನು ನೋಡ್ತಾ ಇದ್ದೀನಿ, ಕಮ್ಯುನಿಟಿಯನ್ನು ನೋಡ್ತಾ ಇದ್ದೀನಿ. ಸೊ ನೀಡ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಯು ಆರ್ ಸೇಫ್, ಬಟ್ ಆದರೂ ಕೂಡ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನನಗೆ ಇಲ್ಲಿ ಅಂಥ ಎನರ್ಜಿನ ನೋಡಿ, ಬಿಕಾಸ್ ಇಲ್ಲಿ ಬ್ರೋಕನ್ ಆ್ಯರೋ ಕಾರ್ಡ್ ಬಂದಿದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ಆದಷ್ಟು ಲೈಟನ್ನು ಚೂಸ್ ಮಾಡಿ, ಡಾರ್ಕನ್ನಲ್ಲ. ಯಾವುದೇ ಥರದ ಸಿಚುವೇಶನ್ ಬಂದು ನಿಮ್ಮ ಲೈಫಲ್ಲಿ ಆದಷ್ಟು ಲೈಟನ್ನು ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಆರ್ಗ್ಯುಮೆಂಟ್ ಆರ್ ಎಂಡಿಂಗ್, ಏನಾದರೂ ಆರ್ಗ್ಯುಮೆಂಟ್ಸ್ ಏನಾದರೂ ಇದ್ದರೆ ಅದು ಕೂಡ ಎಂಡ್ ಆಗ್ತಾ ಇದೆ. ಓಕೆ, ಸೊ ಯಾವುದೆಲ್ಲ ಪ್ರಾಬ್ಲಮ್ ಇದೆ ನೋಡಿ ಅದು ರಿಸಾಲ್ವ್ ಆಗುವಂಥ ಲಕ್ಷಣಗಳನ್ನು ನೋಡ್ತಾ ಇದ್ದೀನಿ ಜನವರಿ ತಿಂಗಳಲ್ಲಿ. ಸೊ ಆದಷ್ಟು ಆಫರ್ ಪೀಸ್, ಆದಷ್ಟು ಪೀಸನ್ನು ಚೂಸ್ ಮಾಡಿ. ಓಕೆ, ಫಿಯರ್ಲೆಸ್ ಇಂದ ಮುಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ. ಆ್ಯಂಡ್ ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಸೊ ಎಸ್, ಲೈಕ್ ಇದು ಲೆಟ್ ಗೋ ಅಂತಂದರೆ ಅದೇ ನಾನು ಹೇಳಿದೆ, ಫೊಗ್ಯೂನೆಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಮೇ ಬಿ ಕೆಲವರು ನಿಮಗೆ ಹರ್ಟ್ ಮಾಡಿರಬಹುದು, ಸಿಚುವೇಶನ್ ಇರಬಹುದು, ಜನರು ಇರಬಹುದು, ಪರಿಸ್ಥಿತಿ ನಿಮ್ಮನ್ನು ಆ ಥರ ಮಾಡಿದರೆ, ಇಲ್ಲಾಂದರೆ ನಿಮ್ಮನ್ನು ಎಗೇನ್ಸ್ಟ್ ಮಾಡಿದರೆ, ಇವಾಗ ಸರಿಯಾದ ಸಮಯ ಫೊಗ್ಯೂ ಮಾಡುವಂಥದ್ದು. ನೀವು ನಿಮ್ಮನ್ನು ಕೂಡ ಫೊಗ್ಯೂ ಮಾಡಿ, ಬೇರೆಯವರನ್ನು ಕೂಡ ಫೊಗ್ಯೂ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಜೊತೆ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫೈಲ್ ನಂಬರ್ 2, ಯಾರು ಪ್ಲಾನೆಟ್ಸ್ ಕಾರ್ಡನ್ನು ಚೂಸ್ ಮಾಡಿದ್ದೀರಾ ಆ್ಯಂಡ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಯಾರು ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ಜನವರಿ ತಿಂಗಳು ನಿಮ್ಗೇನು ತರ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ವಾವ್, ಮೂನ್ ಕಾರ್ಡ್ ಇದೆ ಇಲ್ಲಿ. ಸೊ ಜನವರಿ ತಿಂಗಳು ನಿಮಗೆ ರಿಫ್ಲೆಕ್ಟಿಂಗ್ ಮಾಡುವಂತಹ ಸಮಯ. ಫೈಲ್ ನಂಬರ್ 2, ನರ್ಚರ್ ಮಾಡುವಂತಹ ಸಮಯ, ನಿಮ್ಮ ಎಮೋಷನ್ಸನ್ನು ಚೆಕ್ ಮಾಡುವಂತಹ ಸಮಯ. ಸೊ ಮೂನ್ ತಿಂಗಳಲ್ಲಿ ತುಂಬಾ ನೀವು ಎಮೋಷ್ನಲ್ ಆಗ್ಬೋದು, ಇಲ್ಲಾಂದರೆ ಎಮೋಷ್ನಲಿನೂ ಲೈಕ್ ಸ್ವಲ್ಪ ಮೇಲೆ ಕೆಳಗೆ ಹೇಳ್ತಾರಲ್ವ, ಸೊ ಆ ಥರ ಆಗ್ಬೋದು. ಲೈಕ್ ನಿಮ್ಮ ಎಮೋಷನ್ಸ್ನ ನಿಮಗೆ ಚೆಕ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಎಮೋಷ್ನಲಿ ನೀವೊಂದು ಕೆಲವೊಂದು ವಿಷಯದ ಮೇಲೆ ಹೆಚ್ಚು ಡೀಪ್ಲಿ ಕನೆಕ್ಟ್ ಆಗ್ಬೋದು ಜಾನ್ವರಿ ತಿಂಗಳಲ್ಲಿ. ಎಮೋಷ್ನಲಿ ತುಂಬಾ ಲೈಕ್ ಅದು ವಸ್ತು ಇರ್ಬೋದು, ಪರ್ಸನ್ ಇರ್ಬೋದು. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜನವರಿ ತಿಂಗಳು ನರ್ಚರ್ ಮಾಡುವಂತಹ ಒಂದು ತಿಂಗಳು. ನಿಮ್ಮ ಇಂಟ್ಯೂಷನ್ಸ್, ನಿಮ್ಮ ಸೈಕಿಕ್ ಎಬಿಲಿಟಿ. ಸೊ ಯಾರಾದರೂ ಸ್ಪಿರಿಚುವಲ್ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಜನವರಿ ತಿಂಗಳು ತುಂಬಾ ಒಳ್ಳೆಯದು. ಲೈಕ್ ನಿಮ್ಮ ಸೈಕಿಕ್ ಎಬಿಲಿಟೀಸ್, ಕೆಲವ್ರದ್ದು ಗಿಫ್ಟ್ ಏನು ಅಂತ ಗೊತ್ತಾಗ್ಬೋದು. ಸೈಕಿಕ್ ಎಬಿಲಿಟೀಸಲ್ಲಿ ಗ್ರೋತನ್ನು ನೋಡ್ತಾ ಇದ್ದೀನಿ. ಓಕೆ, ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದು ತುಂಬಾ ಸ್ಟ್ರಾಂಗ್ ಆಗ್ಬೋದು ಅಂತ ಎನರ್ಜಿ ಕೂಡ ನೋಡ್ತಾ ಇದೆ. ಒಂದು ಫ್ಲೆಕ್ಸಿಬಿಲಿಟಿನ ಕೂಡ ನೀವು ನೋಡ್ಬೋದು. ಜನವರಿ ತಿಂಗಳು ಅದನ್ನ ತರ್ತಾ ಇದೆ, ರಿಫ್ಲೆಕ್ಟಿಂಗ್ ಎನರ್ಜಿನ ತರ್ತಾ ಇದೆ ನಿಮಗೆ ಜನವರಿ ತಿಂಗಳು. ಫೈಲ್ ನಂಬರ್ 2, ಪೀಪಲ್ ಇಂಟ್ರೋಸ್ಪೆಕ್ಷನ್. ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಜನವರಿ ತಿಂಗಳಲ್ಲಿ ನೀವು ನಿಮ್ಮನ್ನು ಇಂಟ್ರೋಸ್ಪೆಕ್ಷನ್ ಮಾಡ್ತೀರಾ ಕೂಡ. ಓಕೆ, ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಸೊ ಆದಷ್ಟು ನೀರನ್ನು ವೇಸ್ಟ್ ಮಾಡಬೇಡಿ. ಓಕೆ, ನೀರನ್ನು ಚೆನ್ನಾಗಿ ಯೂಸ್ ಮಾಡಿ. ವೈಟ್ ಕಲರ್ ತುಂಬ ನಿಮಗೆ ಸಿಗ್ನಿಫಿಕೆಂಟ್ ಇರಬಹುದು. ಓಕೆ, ಸೊ ನಿಮ್ಮ ಎಮೋಷನ್ಸ್, ರಿಸಿಪ್ಟಿವಿಟಿ, ರಿಸೀವ್ ಮಾಡುವಂಥ ಎನರ್ಜಿ ಜನವರಿ ತಿಂಗಳು ನಿಮಗೆ. ಓಕೆ, ಸೊ ಎಸ್, ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಕ್ರಿಯೇಟಿವಿಟಿ ಕೂಡ, ಸೊ ಆದಷ್ಟು ಕ್ರಿಯೇಟಿವ್ ಆಗೋದಕ್ಕೆ ಪ್ರಯತ್ನ ಪಡಿ. ಫೈಲ್ ನಂಬರ್ 2, ಪೀಪಲ್. ಓಕೆ, ಸೊ ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂತಹ ಸಮಯ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಸೊ ಆದಷ್ಟು ಲೈಕ್ ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಮೋಷನ್ಸ್ ನಿಮ್ಗೇನು ಮೆಸೇಜ್ ಕೊಡ್ತಾ ಇದೆ ಆ್ಯಂಡ್ ಏನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಇದರಿಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ಲೈಟ್ನಿಂಗ್ ದ ಡಾರ್ಕ್ನೆಸ್. ಸೊ ತುಂಬ ಲೈಟ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಇಲ್ಲಿ ತನಕ ಯಾವ ತುಂಬ ಡಾರ್ಕ್ನೆಸ್ ಏನಿತ್ತು ನೋಡಿ ಅಲ್ಲಿ ತುಂಬ ಲೈಟ್ ಬರ್ತಾ ಇದೆ. ಓಕೆ, ಸೊ ಆದಷ್ಟು
ಲೈಟ್ ಅಂತಂದರೆ ದೀಪನ ಹಚ್ಚುವಂಥದ್ದು ಮಾಡಿ ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ಲೈಕ್ ನೀವು ಇಲ್ಲಿ ತನಕ ದೇವರಿಗೆ ಲೈಟ್ ಹಚ್ಚಿಲ್ಲ, ಇಲ್ಲಾಂದರೆ ದೇವರ ಪೂಜೆ ನಿಮ್ಮ ಮನೇಲಿ ಬೇರೆಯವ್ರು ಮಾಡ್ತಾರೆ ಅಂತಂದರೆ ಒಂದು ಸ್ಪೆಸಿಫಿಕ್ ಟೈಮನ್ನು ತೊಗೊಳ್ಳಿ. ಸೊ ದೇವರಿಗೆ ದೀಪನ ಹಚ್ಚಿ ತುಂಬ ಒಳ್ಳೆಯದು. ಅದು ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಕ್ಯಾಂಡಲನ್ನು ಹಚ್ಚಿ ಅಲ್ಲಿ ಕೂತ್ಕೊಳ್ಳಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಎಸ್, ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮನೇಲಿ ಅಶಾಂತಿ ಏನಾದರೂ ಇದೆ ಅಂತಂದರೆ ಲೈಟ್ ಹಚ್ಚಿ, ದೀಪ ನಿಮ್ಮ ಎಂಟ್ರೆನ್ಸ್ ಏನಿದೆ ನೋಡಿ, ಅಲ್ಲಿ ರೈಟ್ ಸೈಡಲ್ಲಿ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ದೀಪನ ಹಚ್ಚಿ. ಸೊ ಇದು ಎಲ್ಲ ರೀತಿಯಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಡಾರ್ಕ್ನೆಸ್ಸಿಂದ ಲೈಟ್ನೆಸ್ಸಿಗೆ ಇದೊಂದು ಸಂಕೇತ ನಿಮಗೆ. ಪಾಯಿಲ್ ನಂಬರ್ 2. ಓಕೆ, ಸೊ ಎಸ್, ವಿಶ್ವಾಸನ ಇಟ್ಕೊಳ್ಳಿ ಪಾಯಿಲ್ ನಂಬರ್ 2 ಪೀಪಲ್. ಕೆಲವೊಮ್ಮೆ ಆಗುತ್ತೇನೋ ವಿಶ್ವಾಸ, ಕೆಲವೊಮ್ಮೆ ನಾವು ಅಂದ್ಕೊಂಡ ರೀತಿಯಲ್ಲಿ ಹೋಗೋದಿಲ್ಲ ಕೆಲವೊಮ್ಮೆ ನಾವು ಅಂದ್ಕೊಂಡ ರೀತಿಯಲ್ಲಿ. ಸೊ ಎಸ್, ಬೇರೆ ಏನಿದೆ ಪಾಯಿಂಟ್ ನಂಬರ್ 2, ಇಗ್ನೈಟ್ ಯುವರ್ ಲೈಫ್. ಸೊ ವಾಪಸ್ ಇಲ್ಲಿ ಲೈಟ್ ಇದೆ. ಪಾಯಿಂಟ್ ನಂಬರ್ 2, ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ವರ್ಕ್ ಮಾಡಿ. ಏನಾದರೂ ಭಯ ಇದೆ ಅಂತ ಏನಾದರೂ ನಿಮಗೆ ಅನಿಸ್ತಾ ಇದೆ, ನಿಮ್ಮ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿ. ಆ್ಯಂಡ್ ಮೈಂಡ್ಫುಲ್ನೆಸ್ನ ಅಡಾಪ್ಟ್ ಮಾಡಿ. ಮೈಂಡ್ಫುಲ್ನೆಸ್ ಎಕ್ಸಸೈಸ್ ಇದೆ, ನೀವು ಬೇಕಂದರೆ ಗೂಗಲಲ್ಲಿ ಸರ್ಚ್ ನೋಡಿ ಮೈಂಡ್ಫುಲ್ನೆಸ್ ಹೇಗೆ ಮಾಡೋದು, ಹೇಗೆ ಇರೋದು ಅನ್ನೋದು ಕೂಡ. ಸೊ ಅದರಲ್ಲಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಓಕೆ, ಸೊ ಯು ಕ್ರಿಯೇಟ್ ಅಮೇಝಿಂಗ್ ಚೇಂಜಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ ದೋಸ್ ಅರೌಂಡ್ ಯು. ಸೊ ಎಸ್, ಈ ಜನವರಿ ತಿಂಗಳಲ್ಲಿ ನೀವು ತುಂಬಾ ಬದಲಾವಣೆಯನ್ನು ತರ್ತಾ ಇದ್ದೀರಾ. ಬರೀ ನೀವು ನಿಮ್ಮಲ್ಲಿ ಬದಲಾವಣೆಯನ್ನು ತರ್ತಾ ಇಲ್ಲ, ನಿಮ್ಮ ಜೊತೆ ಇರುವವರ ಕೂಡ ಲೈಕ್ ನಿಮ್ಮ ಸುತ್ತಮುತ್ತ ಕೂಡ ಸ್ವಲ್ಪ ಬದಲಾವಣೆ ಆಗ್ಬೋದು ನಿಮ್ಮ ಒಂದು ಒಳ್ಳೆಯ ಎನರ್ಜಿಯಿಂದ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲೈಟ್ ಮಾಡಿ ನಿಮ್ಮ ಎಂಟ್ರೆನ್ಸಲ್ಲಿ, ರೈಟ್ ಸೈಡಲ್ಲಿ. ಓಕೆ, ತುಂಬ ಒಳ್ಳೆಯದು. ರೈಟ್ ಸೈಡಲ್ಲಿ ದೀಪನ ಹಚ್ಚಿ, ತುಂಬ ಒಳ್ಳೆಯದು. ಓಕೆ, ಬಿಕಾಸ್ ಇದು ಒಂದು ಒಳ್ಳೆ ಅಮೇಝಿಂಗ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ಬೋದು, ನೀವು ಕ್ರಿಯೇಟ್ ಮಾಡ್ಬೋದು. ಬೇರೆಯವ್ರದ್ದು ಕೂಡ ಹ್ಯಾಪಿನೆಸ್, ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಹ್ಯಾಪಿನೆಸ್. ಓಕೆ, ಸೊ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ. ಸೊ ಲೆಟ್ಸ್ ಸಿ ಜನವರಿ ತಿಂಗಳು ಏನನ್ನು ತರ್ತಾ ಇದೆ ಅನ್ನೋದನ್ನು ನೋಡೋಣ. ತುಂಬ ಲೈಟನ್ನು ತರ್ತಾ ಇದೆ ಜನವರಿ ತಿಂಗಳು. ಪಾಯಿಲ್ ನಂಬರ್ 2 ಪೀಪಲ್. ಓಕೆ, ಸೊ ಲೆಟ್ಸ್ ಸಿ ಪಾಯಿಲ್ ನಂಬರ್ 2. ವಾವ್, ಫೂಲ್ ಕಾರ್ಡ್ ಇದೆ ಇಲ್ಲಿ. ಸೊ ನೀವು ಬಿಗಿನಿಂಗ್ನ ತರ್ತಾ ಇದೆ ಜನವರಿ ತಿಂಗಳು. ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ, ಇಲ್ಲಿ ಬದಲಾವಣೆ ಇದೆ, ಆಪರ್ಚುನಿಟೀಸ್ ಇದೆ, ಹೊಸ ಆಪರ್ಚುನಿಟೀಸನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಂಪ್ರೆಸ್, ಎಸ್, ಯಾರು ಮಗು ಆಗಿಲ್ಲ ನೋಡಿ. ಸೊ ಮಗು ಆಗುವಂತಹ ಲಕ್ಷಣಗಳನ್ನು ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಒಂದು ಮಗು ಕೂಡ ಇದೆ. ಆ್ಯಂಡ್ ಯಾರು ಇಲ್ಲಿ ತನಕ ಪ್ರೆಗ್ನೆಂಟ್ ಆಗಿಲ್ಲ ನೋಡಿ, ಟ್ರೈ ಮಾಡ್ತಾ ಇದ್ದೀರಾ, ಆಗುತ್ತೆ. ಮುನ್ನೊಂದು ನಾನೊಂದು ಲೈಕ್ ಯೂಟ್ಯೂಬಲ್ಲೇ ನೋಡಿದ್ದು, ಆಫ್ಟರ್ 25 ಇಯರ್ಸ್ ನಂತರ ಮಗು ಆಗಿದೆ. ಓಕೆ, ಸೊ ಎಸ್, ಹಾಗಾದರೆ ಆ ತಾಯಿಗೆ ಎಷ್ಟೊಂದು ಪೇಷನ್ಸ್ ಇರಬೇಕು, ಆ ತಾಯಿ ಎಷ್ಟೊಂದು ನೊಂದಿರಬಹುದು, ರೈಟ್. ಬಟ್ ಸ್ಟಿಲ್ ಅವ್ರಿಗೆ ಆ ಹೋಪ್ ಇತ್ತು, ರೈಟ್. ಸೊ ಆಫ್ಟರ್ 25 ಇಯರ್ಸ್ ಅವರಿಗೆ, ಬಿಕಾಸ್ ಎಂಪ್ರೆಸ್ ಏನು ಗೊತ್ತಾ, ತುಂಬ ಡಿಲೇ ಬಗ್ಗೆ ಮಾತಾಡುತ್ತೆ. ಸೊ ಯಾವಾಗಲೂ ಎಂಪ್ರೆಸ್ ಪ್ರೆಗ್ನೆನ್ಸಿಯಲ್ಲಿ ಬಂತು ಅಂತಂದರೆ ಇಟ್ಸ್ ಟೇಕ್, ಪ್ರೆಗ್ನೆನ್ಸಿ ಅಂತಲ್ಲ, ಯಾವುದೇ ಸಿಚುವೇಶನ್ ಕೂಡ ಎಂಪ್ರೆಸ್ ಕಾರ್ಡ್ ಬಂದರೆ ಸ್ವಲ್ಪ ಲೇಟನ್ನು ತಿಳಿಸುತ್ತೆ. ಸೊ ಯಾರಿಗೆ ಇಲ್ಲಿ ತನಕ ಮಗು ಆಗಿಲ್ಲ ನೋಡಿ, ಮಗು ಆಗುತ್ತೆ. ಟ್ರಸ್ಟ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಟ್ರಸ್ಟ್, ದೇವರಲ್ಲಿ ವಿಶ್ವಾಸನ ಇಟ್ಕೊಳ್ಳಿ. ಮೆಜಿಷಿಯನ್ ಬಂದಿದೆ ಇಲ್ಲಿ. ಎಸ್, ಜಾನ್ವರಿ ತಿಂಗಳು. ಆ್ಯಂಡ್ ನೀವೇನಾದರೂ ಇವಾಗ ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಜಾನ್ವರಿ ತಿಂಗಳಲ್ಲಿ ಆ ಮೆನಿಫೆಸ್ಟ್ ಆಗ್ಬೋದು. ಜಾನ್ವರಿ ತಿಂಗಳಲ್ಲಿ ಮೆನಿಫೆಸ್ಟ್ ಆಗ್ಬೋದು ಅಂತ ಎನರ್ಜಿನ ರೇಟ್ ನಾವು ನೋಡ್ತಾ ಇದ್ದೀನಿ. ಸೊ ಜಾನ್ವರಿ ತಿಂಗಳು ಅದೇ ಸ್ವಲ್ಪ ಸೆಲ್ಫ್ ಕೇರ್, ರಿಫ್ಲೆಕ್ಟ್ ಮಾಡುವಂಥ ಸಮಯ, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂತಹ ಸಮಯ. ಸೊ ಈ ಜಾನ್ವರಿ ತಿಂಗಳು ನೀವು ಆಪರ್ಚುನಿಟಿ
ನ್ಯೂ ಬಿಗಿನಿಂಗ್ ಆ್ಯಂಡ್ ಅದಲ್ಲದೆ ನರ್ಚರಿಂಗ್ ಎನರ್ಜಿನ ತೊಗೊಂಡು ಬರ್ತಾ ಇದೆ, ಸೆಲ್ಫ್ ಲವ್ ಸೆಲ್ಫ್ ಕೇರನ್ನು ತೊಗೊಂಡು ಬರ್ತಾ ಇದೆ. ತುಂಬಾ ಇಲ್ಲಿ ಎನರ್ಜಿ ಇದೆ. ನೀವು ನೋಡ್ತಾ ಇದ್ರೆ ಏನೋ ಲೈಕ್ ತುಂಬಾ ಕ್ರಿಯೇಟಿವಿಟಿ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಆ್ಯಂಡ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಸೈಕಿಕ್ ಎಬಿಲಿಟಿ ಬಗ್ಗೆ ಮಾತಾಡಿದೆ ನಾನು, ರೈಟ್? ಸೊ ಇದು ಮೆಜಿಷಿಯನ್ ಕಾರ್ಡ್ ಕೂಡ ನಿಮ್ಮ ಸೈಕಿಕ್ ಎಬಿಲಿಟಿ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ, ಐ ಡೋಂಟ್ ನೋ, ನನಗೆ ವರ್ಡ್ ಕೇಳಿದ್ದು ಎನರ್ಜಿ ವರ್ಕ್. ಸೊ ಎನರ್ಜಿ ವರ್ಕ್ ಅಂತ ನನಗೆ ಇಲ್ಲಿ ಚಾನಲ್ ಆಯಿತು. ಸೊ ಬೇರೆ ಏನಿದೆ ಇಲ್ಲಿ, ಇನ್ಫನೈಟ್ ಅಬಂಡೆನ್ಸ್ ಇದೆ. ಓಕೆ, ಇನ್ಫನೈಟ್ ಅಬಂಡೆನ್ಸ್. ಆ್ಯಂಡ್ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ಮ್ಯಾನಿಫೆಸ್ಟ್ ಮಾಡಿ. ಪಾಲ್ ನಂಬರ್ 2, ಮ್ಯಾನಿಫೆಸ್ಟ್ ಮಾಡಿ. ನೀವೇನಾದರೂ ವಿಷನ್ ಬೋರ್ಡ್ ಮಾಡಿದರೆ, ಇಲ್ಲಾಂದರೆ ಸ್ಕ್ರಿಪ್ಟಿಂಗ್ ಏನಾದರೂ ಮಾಡ್ತಾ ಇದೆ, ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಜಸ್ಟಿಸ್, ವಾವ್, ಕಾರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ, ಜಸ್ಟಿಸ್. ಸೊ ನಿಮಗೆ ಜಸ್ಟಿಸ್ ಬರ್ತಾ ಇದೆ, ಜಸ್ಟಿಸ್ ಸಿಗ್ತಾ ಇದೆ, ಎಲ್ಲ ರೀತಿಯಾದಂತಹ ಎಲ್ಲ ರೀತಿಯಾದಂಥ ಜಸ್ಟಿಸ್ ಸಿಗ್ತಾ ಇದೆ ನಿಮಗೆ. ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ. ಪಾಲ್ ನಂಬರ್ 2, ಬಿಕಾಸ್ ಇದು ನನಗೆ ಚಾನಲ್ ಆದಂತಹ ವರ್ಡ್, ಮನಸ್ಸಿಗೆ ಸಮಾಧಾನ. ಸೊ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಹ್ಯಾಪಿನೆಸ್ ಬರ್ತಾ ಇದೆ. ಆ್ಯಂಡ್ ಕೆಲವರಿಗೆ ಇಲ್ಲಿ ಮದುವೆ ಇರ್ಬೋದು, ಮ್ಯಾರೇಜ್ ಇರ್ಬೋದು. ಆ್ಯಂಡ್ ಎಲ್ಲೆಲ್ಲ ನಿಮಗೆ ಇನ್ಜಸ್ಟಿಸ್ ಆಗಿದೆ ಅಲ್ಲೆಲ್ಲ ಜಸ್ಟಿಸ್ ಸಿಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ಲೈಕ್ ತುಂಬ ಬ್ಯಾಲೆನ್ಸ್ಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಸೋರ್ಟ್ಸ್ ಇದೆ. ಕಿಂಗ್ ಆಫ್ ಸೋರ್ಟ್ಸ್ ಇದೆ. ಯಾರೆಲ್ಲಾದರೂ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕೂಡ ಸಾಲ್ವ್ ಆಗೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಕಮ್ಯುನಿಕೇಟ್, ಜಸ್ಟಿಸ್, ವಾಪಸ್ ಕಿಂಗ್ ಆಫ್ ಸೋರ್ಟ್ಸ್ ಜಸ್ಟಿಸ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕಿಂಗ್ ಆಫ್ ಸೋರ್ಟ್ಸ್ ಸ್ವಲ್ಪ ಮೆಂಟಲಿನು ಎಮೋಷ್ನಲಿ ಬಗ್ಗೆ ಮಾತಾಡ್ತಾ ಇಲ್ಲ. ಬ್ಯಾಲೆನ್ಸ್, ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಎರಡೂ ಕೂಡ ಬ್ಯಾಲೆನ್ಸ್. ಓಕೆ, ಸೊ ಲೆಟ್ಸ್ ಈ ಕಾರ್ಡಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಜನವರಿ ತಿಂಗಳಿಗೆ ಏನು ಮೆಸೇಜ್ ಅಂತ ನೋಡೋಣ. ಇಷ್ಟು ತೊಗೊಳ್ಳೋದಿಲ್ಲ ನಾನು, ನನಗೆ 2 ಕಾರ್ಡ್ ಬೇಕಾಗಿರೋದು. ಥ್ಯಾಂಕ್ ಯು ಏಂಜಲ್ಸ್. ಸಾರಿ, ಥ್ಯಾಂಕ್ ಯು ಸೋ ಮಚ್ Archangels. ಶಫಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ 2 ಕಾರ್ಡ್ ತೊಗೊಳ್ತಿಲ್ಲ ನಾನು. ಆ್ಯಕ್ಚುಲಿ ಪೈಲ್ ನಂಬರ್ 1 ಕೂಡ ಬಂದಿತ್ತು, ಸೊ ಹಾಗಾಗಿ ಓಕೆ, ಸೊ ನಾನು ಗಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಂಡ್ ಅನ್ಲಾಕ್ ದ ಮ್ಯಾಜಿಕ್ ವಿದಿನ್ ಯು. ಓಕೆ, ನನಗೆ 3 ಬೇಡ ಅಂತ ಇತ್ತು, ಬಟ್ 3 ಕಾರ್ಡ್ ಬಂದಿದೆ. ಓಕೆ, ಸೊ ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್. ನೋಡಿ, ನಿಮಗೆ ಇಲ್ಲಿ ನಿಮ್ಮ ಭಯ ಏನು ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಡಿಸೈರ್ಸ್ ಏನು ಅದನ್ನು ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಭಯದಿಂದ ಮುಂದೆ ಹೋಗೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಹಂಟರ್ ಬಂದಿದೆ, ರೈಟ್ಸ್. ಭಯದಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್ ಆ್ಯಂಡ್ ಮ್ಯಾಜಿಕ್ ಗಾರ್ಡನ್, ಅನ್ಲಾಕ್ ದ ಮ್ಯಾಜಿಕ್ ವಿದಿನ್. ಸೊ ನೀವು ಯಾವ ಕ್ವಶನ್ಗೆ ಆನ್ಸರ್ ಹೊರಗಡೆ ನೋಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಆನ್ಸರ್ ನಿಮ್ಮ ಒಳಗಡೆ ಇದೆ. ಸೊ ನೀವು ಅಂದ್ಕೊಂಡೋದಕ್ಕಿಂತ ಹೆಚ್ಚು ಪವರ್ಫುಲ್ ನೀವಿದ್ದೀರಾ. ಸೊ ಫೆಬ್ರವರಿ ಅನ್ಲಾಕ್ ದ ಮ್ಯಾಜಿಕ್ ವಿದಿನ್. ಸೊ ಜನವರಿ ತಿಂಗಳಲ್ಲಿ ಮ್ಯಾಜಿಕ್ ಆಗುವಂತಹ ಲಕ್ಷಣಗಳನ್ನು ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ನಿಮ್ಮ ಸೈಕಿಕ್ ಅಬಿಲಿಟಿ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಯಾರಾದರೂ ಸ್ಪಿರಿಚುವಲಿ ಏನಾದರೂ ಮಾಡ್ತಾ ಇದ್ದರೆ, ನೀವು ಅಂದ್ಕೊಂಡೋದಕ್ಕಿಂತ ಹೆಚ್ಚಿನ ಪವರ್ ನಿಮ್ಮಲ್ಲಿದೆ. ನಾನು ಎನರ್ಜಿ ವರ್ಕ್ ಅಂತ ಹೇಳಿದೆ. ತುಂಬ ಜನ ಇಲ್ಲಿ ಎನರ್ಜಿ ವರ್ಕ್ ಮಾಡ್ತಾ ಇರ್ಬೋದು, ಟ್ಯಾರೋ ರೀಡರ್ ಇರ್ಬೋದು, ಇಲ್ಲ ಅಂದರೆ ಎನಿ ಕೈಂಡ್ ಆಫ್ ರೇಕಿ, ಎನಿ ಕೈಂಡ್ ಆಫ್ ಅನ್ಲಾಕ್ ದ ಮ್ಯಾಜಿಕ್ ವಿದಿನ್. ಸೊ ನಿಮ್ಮಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮ್ಯಾಜಿಕನ್ನು ಅನ್ಲಾಕ್ ಮಾಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ದ ಮೂನ್ ಇದೆ. ಸೊ ನಿಮ್ಮ ಟ್ರಸ್ಟ್ ಯು ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬೋದಕ್ಕೆ ಹೇಳ್ತಾ ಇದೆ. ಟೇಕ್ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜ್. ಸೊ ರಾತ್ರಿ ನಿಮಗೆ ಮಲಗಿದ ನಂತರ ಯಾವುದಾದ್ರೂ ಡ್ರೀಮ್, ಯಾವುದಂಥ ಕನಸು ನಿಮಗೆ ಬೀಳ್ತಾ ಇದೆ ಅನ್ನೋದನ್ನು ನೋಡಿ. ಆ್ಯಂಡ್ ಅದನ್ನು ಟ್ರ್ಯಾಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ.
ಆ್ಯಂಡ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ಅದು ಯಾವಾಗಲೂ ಸತ್ಯವನ್ನೇ ಹೇಳುತ್ತೆ, ಸುಳ್ಳನ್ನು ಹೇಳೋದಿಲ್ಲ. ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತದೆ. ಯಾವುದು ಫಿಯರ್ಫುಲ್ ಥಾಟ್ಸ್ ಇದೆ ನೋಡಿ, ಅದನ್ನ ಬರೆಯೋದಕ್ಕೆ ಹೇಳ್ತಾ ಇದ್ದಾರೆ, ಟ್ರ್ಯಾಕ್ ಡೌನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಆ್ಯಂಡ್ ಅದನ್ನ ಹುಡುಕೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಥಾಟ್ಸ್ ಇರ್ಬೋದು, ನಿಮ್ಮ ಫೀಲಿಂಗ್ಸ್ ಇರ್ಬೋದು, ಏನು ಅನ್ನೋದು. ಫೈಂಡ್ ಯುವರ್ ಡಿಸೈರ್, ನಿಮ್ಮ ಡಿಸೈರ್ಸ್ ಏನು ಅನ್ನೋದನ್ನು ಕೂಡ ನಿಮಗೆ ಹುಡುಕೋದಕ್ಕೆ ಹೇಳ್ತಾ ಇದ್ದಾರೆ, ನೋಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಹಂಟರ್ ಇಲ್ಲಿ ಏನಕ್ಕಿದ್ದಾರೆ ಅಂತ ಅಂದರೆ, ಹಂಟರ್ ಹೆಲ್ಪ್ ಮಾಡುತ್ತೆ ನಿಮಗೆ, ಕನೆಕ್ಟ್ ಆಗುತ್ತೆ, ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹಂಟರ್ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಇಟ್ಸ್ ಬೋತ್ ಫಿಯರ್ಫುಲ್ ಆ್ಯಂಡ್ ಫಿಯರ್ಲೆಸ್, ಎರಡಕ್ಕೂ ಕೂಡ ನಿಮಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಭಯ ಏನು ಅನ್ನೋದನ್ನು ನೋಡಿ, ಯಾವುದ್ರ ಮೇಲೆ ನಿಮಗೆ ತುಂಬ ಭಯ ಇದೆ ಅನ್ನೋದು. ಇವಾಗ ಸರಿಯಾದ ಸಮಯ ನಿಮ್ಮ ಫಿಯರ್ ಏನು ಆ್ಯಂಡ್ ನಿಮ್ಮ ಡಿಸೈರ್ ಏನು ಅನ್ನೋದು ನೋಡೋದಕ್ಕೆ, ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ಫೇಸ್ ಟು ಫೇಸ್. ಸೊ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2 ಪೀಪಲ್. ಸೊ ಆದಷ್ಟು ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದು. ಆ್ಯಂಡ್ ಮೆಡಿಟೇಷನ್ ಮಾಡಿ, ಹಾಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಏನಿದೆ ನೋಡಿ ಅದನ್ನ ಮಾಡಿ, ತುಂಬ ಒಳ್ಳೆಯದು ನಿಮಗೆ. ಬಿಕಾಸ್ ನಿಮ್ಮಲ್ಲಿ ಫುಲ್ಲೆಸ್ಟ್ ಪೊಟೆನ್ಷಿಯಲ್ ಇದೆ. ಕಾನ್ಫಿಡೆನ್ಸ್ ಮೇಲೆ, ಅದೇ ನಾನು ಹೇಳಿದೆ ಅಲ್ವಾ, ಕಾನ್ಫಿಡೆನ್ಸ್ ನಾನು ನಿಮಗೆ ಮೊದಲ ಕಾರ್ಡಲ್ಲೇ ಹೇಳಿದೆ ಕಾನ್ಫಿಡೆನ್ಸ್. ಸ್ವಲ್ಪ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿ. ಸೊ ಯೂಸ್ ಯುವರ್ ಪವರ್, ಪೈಲ್ ನಂಬರ್ 2, ನಿಮ್ಮ ಪವರನ್ನು ಯೂಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಸ್ವಲ್ಪ ಶ್ಯಾಡೋ ಮೇಲೆ ವರ್ಕ್ ಮಾಡಿ ಆ್ಯಂಡ್ ನಿಮ್ಮ ಪೊಟೆನ್ಷಿಯಲ್ ಏನು ಅನ್ನೋದನ್ನು ನೋಡಿ ಪೈಲ್ ನಂಬರ್ 2. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಇದು ಆಪರ್ಚುನಿಟಿ ತಗೊಂಡು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಇಲ್ಲಿ ಕ್ಲೋಷರನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಲೈಕ್ ಕೆಲವೊಂದು ಸಿಚುವೇಶನ್ಸ್ ಇರ್ಬೋದು, ಕೆಲವೊಂದು ಯಾವುದೇ ಥರದ ಸಮಸ್ಯೆಗಳು ಇದ್ದರೆ ನಿಮ್ಮ ಲೈಫಲ್ಲಿ ರೈಟ್ ನಾವು, ಅದು ಕ್ಲೋಷರನ್ನು ಕೇಳ್ತಾ ಇದೆ ಪೈಲ್ ನಂಬರ್ 2. ಯಾವ್ದು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದೆ ನೋಡಿ, ಅದಕ್ಕೆ ಕ್ಲೋಷರ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಇವಾಗ ಒಂದು ಸರಿಯಾದ ಆಪರ್ಚುನಿಟಿ ಇದೆ. ನೀವೊಂದು ವೇಳೆ ಹುಡುಗ ಎಲ್ಲಂದರೆ ಮ್ಯಾನ್ ಆಗಿದ್ರೆ, ಸೊ ನಿಮಗೆ ಇವಾಗೊಂದು ಆಪರ್ಚುನಿಟಿ ಇದೆ ನಿಮ್ಮ ಮ್ಯಾಸ್ಕ್ಯುಲನ್ ಪವರನ್ನು ರೆಕಗ್ನೈಸ್ ಮಾಡೋದಕ್ಕೆ, ಮೋರ್ ಡೀಪ್ಲಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದ್ರ ಬಗ್ಗೆ. ಸೊ ಒಂದು ವೇಳೆ ಫೀಮೇಲ್ ಆಗಿದ್ರೆ, ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ, ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನೀವೆಷ್ಟು ಪವರ್ಫುಲ್ ಇದ್ದೀರಾ ಅನ್ನೋದು, ಆ್ಯಂಡ್ ಯಾವುದೇ ಥರದ ಲಿಮಿಟೇಷನ್ಸ್ ಇದೆ ಅದರಿಂದ ಹೊರಗೆ ಬರುವಂಥದ್ದು. ಸೊ ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಸೋರ್ಸ್, ಆದಷ್ಟು ಲೈಟ್ ಜೊತೆ ಕನೆಕ್ಟ್ ಆಗಿ, ಅದೇ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಲೈಟ್ ಜೊತೆ ಕನೆಕ್ಟ್ ಆಗಿ ಆ್ಯಂಡ್ ಸೋರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ರೆ, ಆದಷ್ಟು ದೇವ್ರ ಜೊತೆ ಕನೆಕ್ಟ್ ಆಗಿ ತುಂಬ ಒಳ್ಳೆಯದು. ಇಂಟಿಗ್ರೇಷನ್ ಇದೆ, ಬ್ಯಾಲೆನ್ಸ್ ಮಾಡಿ ಹೋಗುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ರಿಬರ್ತ್ ಎನರ್ಜಿ ಇದೆ, ಟ್ರಾನ್ಸ್ಫಾರ್ಮೇಷನ್ಸ್, ಚೇಂಜ್ ಎನರ್ಜಿ ಇದೆ, ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್. ಓಕೆ, ತುಂಬ ಎಮೋಷ್ನಲ್ಲೂ ಆಗಬಾರ್ದು, ತುಂಬ ಎಮೋಷ್ನಲ್ ಲೆಸ್ ಕೂಡ ಆಗಬಾರ್ದು. ಸೊ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಕೆಲವೊಂದು ಪಾಸ್ಟ್ ಲೈಫಲ್ಲಿ ಆದಂತಹ ಕೆಲವೊಂದು ಸಿಚುವೇಶನ್ಸ್ ಇರಬಹುದು ಪೈಲ್ ನಂಬರ್ 2 ಪೀಪಲ್ ಪಾಸ್ಟ್ ಲೈಫಲ್ಲಿ. ಓಕೆ, ಸೊ ನಿಮ್ಮ ವಿಷನ್ಸ್, ನಿಮ್ಮ ಗೋಲ್ಸ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಓಕೆ, ಆದಷ್ಟು ಒಳ್ಳೆ ಜನರ ಸಂಗ ಮಾಡಿ, ಒಳ್ಳೆ ಎನರ್ಜಿ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.